ಪ್ರಭು ನಾರಾಯಣನಿಗೆ ಜಯವಾಗಲಿ. ನೀವು ಧನ್ಯರು ಪ್ರಭು, ನೀವು ಧನ್ಯರು. ಅರ್ಥವಾಯಿತು ಗುರುದೇವ. ನಾವು ಅದೇ ಕರ್ಕಾಸುರನ ಶಕ್ತಿಯನ್ನು ಒಟ್ಟಾಗಿಸಬೇಕು. ಅವನಿಗೆ ಪುನಃ ಕರ್ಕಾಸುರನ ರೂಪ ನೀಡಬೇಕು. ಅವನ ಮೇಲೆ ಸ್ವತಃ ವಿಷ್ಣುವಿನ ಶಕ್ತಿಯು ನಿಷ್ಪ್ರಭಾವಿಯಾಗಿತ್ತು. ಮತ್ತಾಗ ಕರ್ಕಾಸುರನಿಂದ ಆಗುವುದು ವಿಷ್ಣು ನಿನ್ನ ಆ ಕೂರ್ಮಾವತಾರದ ಅಂತ್ಯ. ನಂದರಾಜ, ಎಲ್ಲ ಗ್ರಹಗಳ ಅನುಸಾರ ನಾಳೆ ದಿನ ಭಗವಂತ ವಿಷ್ಣುರೂಪಿ ಪರ್ವತದ ಸ್ಥಾಪನೆಗೆ ಬಹಳ ಶುಭ ಮುಹೂರ್ತ ಇದೆ. ಇದಂತೂ ಬಹಳ ಒಳ್ಳೆ ವಿಷಯ ಪುರೋಹಿತ್ರೆ. ಯಾಕಂದ್ರೆ ಶುಭ ಕಾರ್ಯ ಎಷ್ಟು ಬೇಗ ಆಗುತ್ತೋ ಅಷ್ಟೇ ಒಳ್ಳೇದು. ಬ್ರಾಹ್ಮಣ ದೇವ, ಮೊದಲು ಇದನ್ನ ನೋಡ್ಬಿಡಿ. ಪರ್ವತ ಶುಭನ ಅಥವಾ ಅಶುಭನ? ಕೃಷ್ಣ, ನಿನ್ ಮಾತಿನ ಅರ್ಥ ಏನು? ಅಪ್ಪ, ನಾವು ಒಮ್ಮೊಮ್ಮೆ ನಮ್ಮ ಭಯ ಮತ್ತೆ ಅಂಧವಿಶ್ವಾಸದಿಂದ ಕೆಟ್ಟದನ್ನೇ ಪೂಜೆ ಮಾಡ್ತೀವಿ. ಕೃಷ್ಣ, ನೀನ್ ನಮ್ ವಿಶ್ವಾಸನ ಅಂಧವಿಶ್ವಾಸ ಅಂತ ಹೇಗ್ ಹೇಳ್ತೀಯ? ನಾವು ವರ್ಷಗಳಿಂದ ಪ್ರಕೃತಿ ಪೂಜೆ ಮಾಡ್ತಾ ಬಂದಿದ್ದೀವಿ. ಮತ್ತೀಗ ನಾವು ಮರ ಗಿಡ ಮತ್ತೆ ಪರ್ವತದ ಪೂಜೆ ಮಾಡಿದ್ರೆ ಅದು ಅಂಧವಿಶ್ವಾಸ ಹೇಗಾಗುತ್ತೆ? ಅಪ್ಪ, ನಾನ್ ನಿಮ್ಮನ್ನ ಯಾವ ಪೂಜೆ ಮಾಡೋದ್ರಿಂದನೂ ತಡೀತಿಲ್ಲ. ಆದ್ರೆ ಅದಕ್ಕೆ ಪೂಜೆ ಮಾಡೋ ಮೊದಲು ನಾವು ಅದರ ಸತ್ಯ ಏನು ಅನ್ನೋದನ್ನ ತಿಳ್ಕೋಬೇಕಲ್ವಾ? ಅದು ಎಲ್ಲಿಂದ ಬಂತು, ಯಾಕೆ ಬಂತು, ಯಾರ ಆಜ್ಞೆಯಿಂದ ಬಂತು? ಒಮ್ಮೆ ಅದ್ರ ಹಿಂದೆ ಕಂಸನ ಯೋಚನೆ ಏನಾದ್ರೂ ಇದ್ರೆ? ಒಮ್ಮೆ ಇದ್ಯಾವ್ದಾದ್ರು ಸಂಕಷ್ಟದ ಆರಂಭ ಆಗಿದ್ರೆ? ಕೃಷ್ಣ, ವ್ರಜಮಂಡಲದಲ್ಲಿ ನಡೆಯೋ ಎಲ್ಲಾ ಘಟನೆನೂ ಕಂಸನ ಷಡ್ಯಂತ್ರ ಅನ್ಕೋತೀವಿ. ಒಂದ್ ವೇಳೆಯಲ್ಲಿ ಯಾರಾದ್ರೂ ಅಸುರ ಅಥವಾ ಪಶುನೇ ಬಂದ್ರೂ ಅದನ್ನ ಕಂಸನ ಮಾಯೆ ಅಂತಾನೆ ಹೇಳ್ತೀವಿ. ಆದ್ರೆ ಇಷ್ಟು ವಿಶಾಲ ಮತ್ತೆ ಸುಂದರವಾದ ಪರ್ವತದಿಂದ ಯಾರಿಗೇನು ಹಾನಿಯಾಗೋದಕ್ಕೆ ಸಾಧ್ಯ? ಇದರಲ್ಲಿ ಕಂಸನ್ ಷಡ್ಯಂತ್ರ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಇದು ಸತ್ಯ. ಪೂಜೆ ಬೇಕಾದ್ರೆ ಯಾರದೇ ಇರಲಿ, ಆದ್ರೆ ಅದನ್ನ ಜನರಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡೋದು. ಅಪ್ಪ, ನಾನ್ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಕೃಷ್ಣ, ನಾನಿನ್ನ ಕೇವಲ ಒಂದೇ ಪ್ರಶ್ನೆ ಕೇಳ್ತೀನಿ. ಇದಕ್ಕೆ ನೀನ್ ಸರಿಯಾದ ಉತ್ತರ ಕೊಟ್ರೆ ನಾನು ಈ ಪರ್ವತ ಸ್ಥಾಪನೆ ಪೂಜೆನ ನಿಲ್ಲಿಸ್ತೀನಿ. ಆಗ್ಲಿ ಅಪ್ಪ. ಒಮ್ಮೆ ಈ ಪರ್ವತ ಇಲ್ಲಿ ಬಂದಿದ್ದು ಕಂಸನ್ ಯೋಜನೆ ಆದ್ರೆ ಆ ಪರ್ವತದ ಮೇಲೆ ಭಗವಂತ ವಿಷ್ಣು ಚಿಹ್ನೆ ಚಕ್ರ ಹೇಗಿರೋಕ್ ಸಾಧ್ಯ? ನಿನಗೆ ಚೆನ್ನಾಗಿ ಗೊತ್ತಿದೆ, ಆ ಕಂಸ ಭಗವಂತ ವಿಷ್ಣುಗೆ ಬಹಳ ದೊಡ್ಡ ಶತ್ರು. ಅವನು ಭಗವಂತ ವಿಷ್ಣು ಚಿಹ್ನೆನ ಯಾಕೆ ಬಳಸ್ಕೋತಾನೆ? ಅಪ್ಪ, ಈಗ ನನ್ಗೆ ಏನು ಹೇಳಕ್ಕಾಗಲ್ಲ. ನಿಮ್ಮ ಹತ್ರ ಚಕ್ರದ ಸಾಕ್ಷಿ ಇದೆ, ಮತ್ತೆ ನನ್ನ ಹತ್ರ ಏನೂ ಇಲ್ಲ. ಕೃಷ್ಣ, ಯಾವುದೇ ವಿಷಯದ ಮೇಲೆ ಇಷ್ಟು ಅಪನಂಬಿಕೆ ಒಳ್ಳೇದಲ್ಲ. ಜಗತ್ತಿಗೆ ಗೊತ್ತಿದೆ, ಎಲ್ಲಿ ದೇವ್ರು ವಾಸ ಇರುತ್ತೋ ಅಲ್ಲಿ ದಾನವರು ವಾಸ ಇರೋದಿಲ್ಲ. ಮತ್ ಹಾಗೆ ಒಂದು ಅಸೂರಿ ಪರ್ವತದ ಮೇಲೆ ಭಗವಂತ ವಿಷ್ಣು ಚಿಹ್ನೆ ಇರೋಕ್ ಸಾಧ್ಯ ಇಲ್ಲ. ಅಪ್ಪ, ನೀವು ಸತ್ಯ ಹೇಳ್ತಿದ್ದೀರಿ. ಯಾವುದೇ ದಾನವ ಅಥವಾ ರಾಕ್ಷಸ ತತ್ವದ ಮೇಲೆ ಸ್ವತಃ ಜಗತ್ಪಾಲಕ ಭಗವಂತ ವಿಷ್ಣು ಚಕ್ರ ಮತ್ತೆ ತಿಲಕ ಹೇಗಿರಕ್ ಸಾಧ್ಯ? ಅಂದ್ರೆ ನಿರ್ಧಾರ ಆಯ್ತು, ಪರ್ವತರಾಜ ಭಗವಂತ ವಿಷ್ಣು ರೂಪಾನೆ. ಕೃಷ್ಣ, ಈಗ ಬೇಗ ಬಾ, ನಾವು ಪೂಜೆ ಸಿದ್ಧತೆ ಮಾಡ್ಕೋಬೇಕು. ಬನ್ನಿ ಪುರೋಹಿತ್ರೆ. ಬನ್ನಿ ಬನ್ನಿ ಬನ್ನಿ. ಈಗೇನಾದ್ರೂ ಆದ್ರೆ ಆ ಪರ್ವತದ ಪೂಜೆಯ ಮಧ್ಯದಲ್ಲಿ ಯಾವ್ದಾದ್ರೂ ಅನರ್ಥ ಆಗ್ಬಿಟ್ರೆ ನಾನು ಈ ಪರ್ವತದ ಸತ್ಯ ತಿಳ್ಕೊಳ್ಳೇಬೇಕು. ನಮ್ಮ ಯೋಜನೆ ಯಾವ ರೀತಿ ಕಾರ್ಯ ಮಾಡುತ್ತಿದೆಯೋ ಅದರ ಅನುಸಾರ
ನಿರ್ಣಾಯಕ ಸಮಯ ಸಮೀಪದಲ್ಲಿದೆ. ಮಂದ್ರಾಚಲನ ಕ್ರೋಧ ಯಾವುದೇ ಕ್ಷಣದಲ್ಲಾದರೂ ವೃಂದಾವನ ವಾಸಿಗಳನ್ನು ಆವರಿಸಿಕೊಳ್ಳುತ್ತದೆ. ಅಷ್ಟರಲ್ಲಿ ಕರ್ಕಾಸುರನ ನಿರ್ಮಾಣ ಮಾಡಬೇಕು. ಅಯ್ಯೋ ಗುರುಗಳೇ, ನಿಮ್ ಯೋಜನೆ ಏನೋ ಅದ್ಭುತವಾಗೇನೆ ಇದೆ. ಆದ್ರೆ ಭಗವಂತ, ನಮ್ಗೆ ಅಂತ ಕರ್ಕ ಸಿಗೋದೆಲ್ಲಿ? ಅದ್ರಲ್ಲಿ ಈಗ್ಲೇ ಆ ಕರ್ಕಾಸುರನ್ ಎಲ್ಲಾ ಶಕ್ತಿನೂ ಸೇರ್ಬೇಕಲ್ಲ. ನೀನು ಅಂಥದ್ದೇ ಕರ್ಕವನ್ನು ಹುಡುಕಬೇಕು ಕಂಸ. ಅದು ಸ್ವರ್ಣ ಬಣ್ಣದ್ದಾಗಬೇಕು. ಮತ್ತದೇ ಕರ್ಕಾಸುರನ ರೂಪ ಧಾರಣೆ ಮಾಡುತ್ತೆ ಮತ್ತು ಅಂತ್ಯ ಮಾಡಲಿದೆ ವಿಷ್ಣುವಿನ ಕೂರ್ಮಾವತಾರವನ್ನು. ರಾಧೆ, ಹೇಳು, ಆ ಕೃಷ್ಣಂಗೆ ಏನ್ ಶಿಕ್ಷೆ ಕೊಡಬೇಕು? ನೀನ್ ಹೇಳು ಸಾಕು. ಒಂದೋ ನನ್ ಗದೆ ಇರುತ್ತೆ, ಇಲ್ಲ ನೀನ್ ಕೃಷ್ಣ ಇರ್ತಾನೆ. ಇಲ್ಲ ಅಣ್ಣ, ಕೃಷ್ಣಂಗೆ ಯಾವುದೋ ಸಾಮಾನ್ಯ ಶಿಕ್ಷೆ ಕೊಡಬಾರ್ದು. ಅವನು ನನ್ನ ಮನ್ಸು ನೋಯಿಸಿದಾನೆ. ನಾನು ಅವನ್ಗೆ ಅಂತದೇ ಶಿಕ್ಷೆ ಕೊಡ್ಬೇಕು. ಅದರಿಂದ ಅವನ್ಗೆ ದುಃಖ ಆಗ್ಬೇಕು. ರಾಧೆ, ನೀನ್ ಹೂ ಅಂದ್ರೆ ಆ ಕೃಷ್ಣನ ಈ ಮರದಿಂದ ತೂಗ್ಬಿಡೋಣ. ಅಣ್ಣ, ಕೃಷ್ಣ ಅವನು ಯಶೋದೆ ಅತ್ತೆ ಅವನ್ನ ಕಟ್ಟಾಕಿ ಸುಸ್ತಾಗೋದ್ರು. ನಿಮಗಿನ್ನೂ ಗೊತ್ತಿಲ್ಲ. ಒಮ್ಮೆ ನೀವು ಅವನ್ನ ಈ ಮರದಿಂದ ತೂಗಾಕಿದ್ರೆ ಮರನೇ ಎತ್ಕೊಂಡು ಓಡೋಗ್ತಾನೆ. ಹಾ, ಮತ್ತೇನ್ ಮಾಡೋದು? ನಮ್ಗೆ ಗುರುಕುಲದಲ್ಲಿ ಹೀಗೆ ಶಿಕ್ಷೆ ಆಗೋದು. ಅಣ್ಣ, ನಾವು ನವಿಲ್ಗರಿನ ಕದ್ಬಿಟ್ರೆ ಆಗ? ನವಿಲ್ಗರಿ ಕದಿಯೋದಾ? ಇದೆಂತ ಶಿಕ್ಷೆ ರಾಧೆ? ಅಣ್ಣ, ನಿಮಗೆ ಗೊತ್ತಿಲ್ಲ, ನವಿಲ್ಗರಿ ಇಲ್ದೆ ಆ ಗೊಲ್ಲ ಎಲ್ಲೂ ಹೋಗೋದಿಲ್ಲ. ಈಗ್ಲೇ ಕದ್ಕೊಂಡ್ ಬರ್ತೀನಿ ಆ ಗೊಲ್ಲನ್ ನವಿಲ್ಗರಿನ. ಇಲ್ಲ ಇಲ್ಲ ಅಣ್ಣ, ನವಿಲ್ಗರಿ ಇಲ್ದೆ ಆ ಗೊಲ್ಲ ಸುಂದರವಾಗಿ ಕಾಣಲ್ಲ. ಸ್ವಲ್ಪ ಕಷ್ಟನೇ ಅಣ್ಣ. ಆದ್ರೆ ಒಂದ್ ಶಿಕ್ಷೆ ಅವನ್ಗೆ ಕೊಡೋಕ್ ಸಾಧ್ಯ ಇದೆ. ನಾವ್ಯಾಕೆ ಅವ್ರ ಮನೆಯಿಂದ ಎಲ್ಲ ಬೆಣ್ಣೆ ಕದಿಬಾರ್ದು? ಅವ್ನ್ ತಿನ್ನೋದಿಕ್ಕೆ ಬೆಣ್ಣೆನೆ ಸಿಕ್ಕಿಲ್ಲ ಅಂದ್ರೆ? ಹಾ ರಾಧೆ, ಇದ್ ಸರಿಯಾಗಿದೆ. ಇಲ್ಲ ಇಲ್ಲ ಅಣ್ಣ, ಗೊಲ್ಲಂಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ. ಅವನ್ ಬೆಣ್ಣೆ ತಿಂದೆ ಇರೋದೇ ಇಲ್ಲ. ನಾವು ಬೇರೆ ಏನಾದ್ರೂ ಮಾಡ್ಬೇಕು. ನಾರಾಯಣ ನಾರಾಯಣ. ಮಾತೆ, ನೀವು ಪ್ರಭುವಿಗೆ ಶಿಕ್ಷೆ ನೀಡಲು ಬಯಸುವಿರಿ, ಜೊತೆಗೆ ಅವರಿಗೆ ಅಹಿತವಾಗದಂತೆಯೂ ಯೋಚಿಸುವಿರಿ. ಇದು ಹೇಗೆ ಸಾಧ್ಯವಿದೆ ಮಾತೆ? ದೇವರ್ಷಿ, ಈ ಪ್ರಶ್ನೆಯ ಉತ್ತರವನ್ನು ನಿಮ್ಮ ಪ್ರಭುವೇ ನೀಡಬೇಕು. ಪ್ರಭುವೇ? ದೇವರ್ಷಿ, ಪ್ರೇಮ ನಮ್ಮನ್ನು ಮುಕ್ತಗೊಳಿಸುತ್ತದೆ, ನಮ್ಮನ್ನು ಸ್ವತಂತ್ರಗೊಳಿಸುತ್ತದೆ. ಮತ್ತು ಅದೇ ಪ್ರಕಾರ ನಾವು ಯಾರನ್ನ ಪ್ರೇಮಿಸುವೆವೋ ಅವರನ್ನು ಮುಕ್ತಗೊಳಿಸುತ್ತದೆ. ಆದರೆ ಪ್ರೇಮದಲ್ಲಿ ಇನ್ನೊಂದು ಸ್ಥಿತಿಯೂ ಇದೆ. ಆಗ ನಾವು ಪ್ರೇಮಿಯ ಮೇಲೆ ನಮ್ಮ ಪ್ರಭುತ್ವ, ನಮ್ಮ ಅಧಿಕಾರವನ್ನ ಚಲಾಯಿಸುತ್ತೇವೆ. ಈ ಸಮಯದಲ್ಲಿ ನಿಮ್ಮ ಮಾತೆಯು ಇದೇ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ದೇವಿ ರಾಧೆ ಕೃಷ್ಣನ ಮೇಲೆ ತನ್ನ ಪ್ರಭುತ್ವ ಸಾಧಿಸಿ ಅವನಿಗೆ ಶಿಕ್ಷೆ ನೀಡುತ್ತಿದ್ದಾಳೆ. ಆದರೆ ದೇವಿ ರಾಧೆ ಕೃಷ್ಣನಿಗೆ ಅಹಿತವಾಗಲೆಂದು ಎಂದಿಗೂ ಬಯಸುವುದಿಲ್ಲ, ಏಕೆಂದರೆ ರಾಧೆಯ ಪ್ರೇಮ ಕೃಷ್ಣನಿಗೆ ಅಹಿತವಾಗಲು ಬಿಡುವುದಿಲ್ಲ. ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ಈಗ ನೋಡಬೇಕಾಗಿದೆ ದೇವಿ ರಾಧೆ ಕೃಷ್ಣನಿಗೆ ಯಾವ ಪ್ರಕಾರ ಶಿಕ್ಷೆ ನೀಡುವಳೆಂದು. ನನಗರ್ಥ ಆಯ್ತು ಅಣ್ಣ. ಆ ಕೃಷ್ಣಂಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಏನು? ನಾವ್ಯಾಕವನ್ನ ಕೊಳ್ಳಲನ್ ಕದಿಬಾರ್ದು? ಯಾಕಂದ್ರೆ ಕೊಳ್ಳಲೇ ಒಂದ್ ಜೀವ, ಆದ್ರೆ ನನ್ಗೆ ಶತ್ರು. ಪ್ರತಿ ಸಮಸ್ಯೆಗೂ ಮೂಲ ಆ ಕೊಳಲೆ. ಒಮ್ಮೆ ನೀವು ಆ ಕೊಳಲನ್ ಕದ್ಬಿಟ್ರೆ ಆಗ ನನ್ ಪ್ರತಿಕಾರ ಪೂರ್ತಿ ಆಗುತ್ತೆ. ಯಾಕಂದ್ರೆ ಯಾವಾಗ ನಾನು ಆ ಗೊಲ್ಲನ ಮೇಲೆ ಕೋಪ ಮಾಡ್ಕೊಂಡ್ರು ಅವನು ಕೊಳಲನ್ನ ನುಡಿಸಿ ನನ್ನ ಸಮಾಧಾನ ಮಾಡ್ತಾನೆ. ನನ್ನ ಎಲ್ಲ ಕೋಪಕ್ಕೂ ಕಾರಣ ಆ ಕೊಳಲೆ. ಹಾಗಾದ್ರೆ ಸರಿ ರಾಧೆ, ನಿನ್ ಎಲ್ಲಾ ಸಮಸ್ಯೆಗೆ ಮೂಲ ಆ ಕೊಳಲೆ ಅಂತಾದ್ರೆ ಅದನ್ನ ನಾಶ ಮಾಡೋ ಜವಾಬ್ದಾರಿ ನಂದು. ಒಂದ್ ವೇಳೆ ಕೃಷ್ಣನ್ ಕೊಳಲನ್ನ ನಾಶ ಮಾಡಿ ಅವನಿಗೆ ಶಿಕ್ಷೆ ಕೊಡದಿದ್ರೆ ನಾನು ರಾಧೆ ಅಣ್ಣ ಜಯದೇವನೇ ಅಲ್ಲ. ನಡೀರಿ ಅಣ್ಣ.
ಗೆಳೆಯರೇ, ನಾವು ವೃಂದಾವನದ ಜನರಿಗೆ ಈ ಪರ್ವತದ ಬಗ್ಗೆ ಹೇಳೋಕೆ ಯಾವ್ದಾದ್ರೂ ಒಂದು ದಾರಿ ಹುಡುಕ್ಲೇಬೇಕು. ಕೃಷ್ಣ, ನಾವ್ ನಿನ್ ಗೆಳೆಯರು. ನಿನ್ ಯಾವ ಮಾರ್ಗ ತೋರಿಸಿದ್ರು ನಾವ್ ಆ ಮಾರ್ಗದಲ್ಲೇ ನಡೆಯೋಕ್ ಸಿದ್ಧ. ಗೆಳೆಯ ಧಾಮ, ಹೀಗೆ ನಾವು ಜಲಪ್ರಳಯ ಬರೋದಕ್ಕೂ ಮೊದಲು ಒಗ್ಗಟ್ಟಾಗಿ ನೌಕೆ ಮಾಡಿ ಪೂರ್ತಿ ಊರನ್ನೇ ರಕ್ಷಣೆ ಮಾಡುದು, ಹಾಗೆ ಮತ್ತೆ ಒಗ್ಗಟ್ಟಾಗಿ ಪುನಃ ಕೆಲಸ ಮಾಡ್ಬೇಕು. ಆದ್ರೆ ಕೃಷ್ಣ, ನಾವ್ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ನನ್ಗಂತೂ ಅನ್ಸುತ್ತೆ ನಾವೆಲ್ಲ ಸೇರಿ ಈ ಪರ್ವತನ ಎತ್ತಿ ಎಸಿಬೇಕು. ಕೃಷ್ಣ, ಇದು ಎಷ್ಟು ದೊಡ್ಡ ಪರ್ವತ, ಯಾವ್ದೋ ಪುಟ್ಟ ಬಂಡೆ ಅಲ್ಲ. ಇದನ್ನ ನಾವು ಎತ್ತೆಸ್ಯೋಕೆ ಇದು ಸಾಧ್ಯನೇ ಇಲ್ಲ. ಅಣ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ನನ್ಗಂತೂ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇತ್ತು. ನೀನ್ ಬೇಕಾದ್ರೆ ಎಷ್ಟು ದೊಡ್ಡ ಪರ್ವತನಾದ್ರೂ ಎತ್ತಿ ಅಂತ. ಯಾಕೆ ನಿನ್ಗೆ ನಿನ್ ಬಲದ ನೆನ್ಪಿಲ್ವಾ? ಕೃಷ್ಣ, ಮೊದಲನೇ ಸಲ ನೀನ್ ನನ್ ಮೇಲೆ ವಿಶ್ವಾಸ ತೋರಿಸ್ದೆ. ನನಗನ್ಸುತ್ತೆ ಈಗ ನನ್ ಬಲನು ದುಪ್ಪಟ್ಟಾಗಿದೆ ಅಂತ. ಕೃಷ್ಣ, ನಾನ್ ಈಗ್ಲೇ ಹೋಗಿ ಆ ಪರ್ವತನ ಎಸ್ತ್ ಬರ್ತೀನಿ. ಅಣ್ಣ ನಿಂತ್ಕೋ. ನಾವು ಈ ಪರ್ವತನ ಎತ್ತಬೇಕಾಗಿಲ್ಲ, ಬದಲಿಗೆ ಅದನ್ನ ಚೂರ್ ಚೂರ್ ಮಾಡ್ಬೇಕು. ಮತ್ತೆ ಈ ಕಾರ್ಯನ ನಾವೆಲ್ಲ ಸೇರ್ಕೊಂಡ್ ಮಾಡ್ಬೇಕು. ಮತ್ತೆ ತೋರ್ಸೋಣ ಎಲ್ರಿಗೂ. ಒಮ್ಮೆ ಏಕತೆ ಇದ್ರೆ ನಾವು ಎಷ್ಟು ದೊಡ್ಡ ಪರ್ವತನಾದ್ರೂ ಚೂರ್ ಮಾಡ್ಬೋದು. ಮತ್ತೆ ತಡ ಯಾಕಿನ್ನು? ಬನ್ನಿ ಗೆಳೆಯರೇ, ಬನ್ನಿ ಎಲ್ರು. ನಿಲ್ಲು ಕೃಷ್ಣ. ನೀನ್ ಎಲ್ರನ್ನು ಕರ್ಕೊಂಡು ಕೆಲಸ ಆರಂಭ ಮಾಡಿ. ನಾನು ಜಯದೇವಣ್ಣನ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಕೃಷ್ಣ, ನಡೀರಿ ಅಲ್ಲ. ಕೃಷ್ಣ, ಜಾಗೃತವಾಗಿರು. ಅಣ್ಣ, ನೀನ್ ನನ್ ಚಿಂತೆ ಮಾಡ್ಬೇಡ, ನೀನ್ ಹೋಗು. ಸರಿ ಕೃಷ್ಣ, ಮತ್ತೆ ನೀನು ಜಾಗೃತಿಯಿಂದಿರು. ರಾಧೆ, ನೀನ್ ಏನ್ ನಿರ್ಧಾರ ಮಾಡ್ದೆ? ನನ್ಗೆ ಶಿಕ್ಷೆ ಕೊಡಕ್ಕೆ ಸಿದ್ಧನಾ? ಕೃಷ್ಣ, ನಾನ್ ನಿಮ್ಗೆ ಎಂತ ಶಿಕ್ಷೆ ಕೊಡ್ತೀವಿ ಅಂದ್ರೆ ನೀನು ಜೀವನ ಪೂರ್ತಿ ಮರೆಯಲ್ಲ. ರಾಧೆ, ಮೊದ್ಲು ಶಿಕ್ಷೆ ಏನು ಹೇಳು? ಏನಂತ ನಾನ್ ಹೇಳ್ತೀನಿ ಕೃಷ್ಣ. ಕೊಡು, ಈ ಕೊಳಲು ನನಗ್ ಕೊಡು. ನಾನ್ ಕೇಳಿದೀನಿ, ಈ ಕೊಳಲಲ್ಲಿ ನಿನ್ ಪ್ರಾಣನೇ ಇದೆ ಅಂತೆ, ಮತ್ತಿದ್ರಲ್ಲೇ ಎಲ್ಲಾರನ್ನು ಮರಳು ಮಾಡೋ ಶಕ್ತಿ ಇದೆ ಅಂತೆ. ಸರಿ, ಮತ್ತೆ ಇವತ್ ನಾನ್ ನಿನ್ ಕೊಳಲನ್ನ ಚೂರ್ ಚೂರ್ ಮಾಡ್ತೀನಿ. ದರ್ಶನ ನೀಡೋ ಕರ್ಕಾಸುರನೇ, ಎಲ್ಲಿ ಅಡಗಿರುವೆ ಕರ್ಕಾಸುರನೇ, ಮಥುರೆಗೆ ನೀನೇ ರಕ್ಷಕನಯ್ಯ, ಕೂರ್ಮವತಾರದ ಭಕ್ಷಕನಯ್ಯ, ದರ್ಶನ ನೀಡೋ ಕೇಳಯ್ಯ ನೀ ನನ್ನ ಈ ಹಾಡನ್ನು, ಎದುರಿಗೆ ಬಾರೋ ಕರ್ಕಾಸುರನೇ, ದರ್ಶನ ನೀಡೋ ಕರ್ಕಾಸುರನೇ. ಅಯ್ಯೋ ಅಯ್ಯೋ, ಬಂತು ಕರ್ಕಾಸುರ ಬಂದ. ಇದು ಸಾಧಾರಣ ಏಡಿ ಅಲ್ವಾ? ಆ ಬಂಗಾರದ ಬಣ್ಣದ್ದು ಕಾಣಿಸ್ತಾ ಇಲ್ಲ ಭಗವಂತ. ನಾವು ಹೇಗಾದರೂ ಸರಿಯಾ ಸ್ವರ್ಣಕರ್ಕ ಹುಡುಕಬೇಕು ಭದ್ರಾಕ್ಷ, ಏಕೆಂದರೆ ಅದೇ ನಮ್ಮ ಅಂತಿಮ ಆಸರೆ. ಆ ಕೂರ್ಮಾವತಾರದ ಅಂತ್ಯ ಮಾಡಲು. ಅಯ್ಯೋ, ಕೂರ್ಮಾವತಾರಕ್ಕೂ ಮೊದಲು ನನ್ನ ಅಂತ್ಯ ಆಗೋ ಹಾಗಿದೆ. ಅಲ್ಲ ಭಗವಂತ,
ಯಾವ್ದಾದ್ರು ಮಂತ್ರಗಿಂತ್ರ ಇದ್ಯಾ? ಓಂ ಕರ್ಕಾಯ ನಮಃ ಈ ತರ ಇದ್ರೆ ಹೇಳಿ ಭಗವಂತ. ಕರ್ಕಾಸುರ ಹೊರಗಡೆ ಬರ್ತಾನೆ. ಯಾಕಂದ್ರೆ ಸಮಯದ ಅಭಾವ ಆಗ್ತಿದೆ, ಮೇಲಿಂದ ಬಿಸಿಲು ಬೇರೆ, ನಾನ್ ನಿಂತು ಕಪ್ಗಾಗ್ಬಿಡ್ತೀನಿ. ಮಂತ್ರ ಸರಿ ಭಗವಂತ. ದರ್ಶನ ನೀಡೋ ಕರ್ಕಾಸುರನೇ, ದರ್ಶನ ನೀಡೋ ಕರ್ಕಾಸುರನೇ, ಎಲ್ಲಿ ಅಡಗಿರುವೆ ಕರ್ಕಾಸುರನೇ, ಮಥುರೆಗೆ ನೀನೇ ರಕ್ಷಕನಯ್ಯ. ಭಗವಂತ, ಓ ಭಗವಂತ, ನಾನ್ ಸೋತೆ, ನನ್ನಿಂದ ಆಗ್ತಿಲ್ಲ ಭಗವಂತ, ನೀವೇ ಏನಾದ್ರೂ ಮಾಡಿ ಭಗವಂತ. ಕರ್ಕಾಸುರ ಹೊರಗಡೆ ಬರ್ತಿಲ್ಲ, ನಾನ್ ಸೋತೋದೆ ಭಗವಂತ. ಏನಾದ್ರೂ ಮಾಡಿ ಭಗವಂತ, ಏನಾದ್ರೂ ಮಾಡಿ. ಅಯ್ಯೋ, ಅಯ್ಯೋ 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 ಭಗವಂತ. ಭಗವಂತ, ಈ ಪ್ರೇತದ ಜೀವನ ಲೀಲೆನೂ ಸಮಾಪ್ತ ಮಾಡ್ತವೆ ಈ ಏಡಿಗಳು. ಇವು ಬರೋದ್ ನೋಡಿದ್ರೆ ನನ್ನ ತಿಂದೇ ಬಿಡ್ತವೆ. ಕೂರ್ಮಾವತಾರಕ್ಕೂ ಮೊದ್ಲೇ ನನ್ನ ಅಂತ್ಯ ಆಗ್ಬಿಡುತ್ತೆ ಭಗವಂತ. ಭಗವಂತ, ಅಲ್ಲಿ ನೋಡಿ ಹೇಗ್ ಕೋಪದಲ್ಲಿ ನೋಡ್ತಿದೆ ಕಣ್ಣನ್ನ ಬಿಟ್ಕೊಂಡು. ಇಷ್ಟೊಂದು ಕರ್ಕಗಳು ಒಟ್ಟಾಗಿ ಇದ್ದಕ್ಕಿದ್ದಂತೆ ಎಲ್ಲಿಂದ ಬರುತ್ತಿವೆ ಭಗವಂತ? ಅವು ನಮ್ಮನ್ನಿಲ್ಲಿ ನೋಡಿ ಸಂತೋಷ ಪಡ್ತಿರೋ ಹಾಗಿಲ್ಲ. ನೋಡಿ ನೋಡಿ. ಮುಖ್ಯ ವಿಷಯವೆಂದರೆ ಇವು ಯಾರದೋ ನಿಯಂತ್ರಣದಲ್ಲಿವೆ. ಯಾರೋ ಇವಕ್ಕೆ ಆದೇಶ ನೀಡುತ್ತಿದ್ದಾರೆ, ದಿಕ್ಕು ತೋರುತ್ತಿದ್ದಾರೆ. ದಿಕ್ಕು, ಆದೇಶ, ಇದರ ಅರ್ಥ ಏನು ಭಗವಂತ? ಇದರ ಅರ್ಥವೆಂದರೆ ಆ ಸ್ವರ್ಣಕರ್ಕ ಇಲ್ಲೇ ಎಲ್ಲೋ ಇದೆ. ಸ್ವರ್ಣಕರ್ಕ ಮಾತ್ರ ಇವುಗಳಿಗೆ ಆದೇಶ ನೀಡಬಲ್ಲದು. ಆದರೆ ಅದೆಲ್ಲಿದೆ? ಸ್ವರ್ಣಕರ್ಕ ಇದೇ ಆಗಲಿದೆ. ಕರ್ಕಾಸುರ, ಕರ್ಕಾಸುರ. ಇಲ್ಲಿ ಬಾ. ರಾಧೆ, ನೀವು ನನ್ಗೆ ಯಾವ ಶಿಕ್ಷೆ ಆದ್ರೂ ಕೊಡು, ಆದ್ರೆ ನನ್ನಿಂದ ನನ್ನ ಕೊಳಲನ್ನ ಕಿತ್ಕೋಬೇಡ. ನೀನೇ ಹೇಳ್ದಲ್ಲ ನಿನ್ ಶಿಕ್ಷೆನ ನಾನೇ ನಿರ್ಧಾರ ಮಾಡ್ಬೇಕು ಅಂತ. ಅದಕ್ಕೆ ನೀನು ನನ್ ಶಿಕ್ಷೆನ ಸ್ವೀಕಾರ ಮಾಡ್ಲೇಬೇಕು. ಕೃಷ್ಣ, ನೀನ್ ನನ್ ತಂಗಿನ ಅಳಿಸಿದ್ಯಲ್ಲ, ಈಗ ನಾನ್ ನಿನ್ನ ಅಳಿಸ್ದಿದ್ರೆ ಆಗ ನಾನ್ ರಾಧೆ ಅಣ್ಣ ಜಯದೇವನೇ ಅಲ್ಲ. ಕೊಡು ಆ ಕೊಳಲನ್ನ ನನಗ್ ಕೊಡು. ಆಗ್ಲೇ ಜಯದೇವಣ್ಣ, ನನ್ ರಾಧೆನೇ ಅಳದ್ಮೇಲೆ ನಾನು ಈ ಕೊಳಲನ್ನ ಕೊಡ್ಬೇಕಂತ ನಾನು ಈ ಕೊಳಲನ್ನ ಏನ್ ಮಾಡ್ಲಿ? ಅದೇ ಕೃಷ್ಣಂಗೆ ಶಿಕ್ಷೆ.
ರಾಧೆ ನನ್ನ ಕೈ ಬೆವರ್ತಾ ಇದೆ. ಅಣ್ಣ ತಗೊಳ್ಳಿ ಅದನ್ನ. ಅಣ್ಣ ಬೇಗ ಬೇಗ. ಈಗ್ಲೇ ಮುರಿದು ಹಾಕ್ತೀನಿ. ಇದೇನಾಗ್ತಿದೆ? ಇಷ್ಟು ಪುಟ್ಟ ಕೊಳಲನ್ನ ನನಗೆ ಯಾಕೆ ಎತ್ತೋಕ್ಕಾಗ್ತಿಲ್ಲ? ಏನಾಯ್ತು ಅಣ್ಣ? ಗೊತ್ತಿಲ್ಲ ರಾಧೆ, ಇದ್ಕಿದ್ದಾಗೆ ಇದು ತುಂಬಾ ಭಾರ ಆಯ್ತು. ಆದ್ರೆ ಇದಂತೂ ಕುಳಲು ಅಷ್ಟೇ ತಾನೆ. ಇದು ಇಷ್ಟು ಭಾರ ಹೇಗಾಗುತ್ತೆ? ನಿಮ್ಗೆ ಎತ್ತೋಕ್ ಆಗ್ದಿರೋ ಅಷ್ಟು? ಆದ್ರೆ ನಾನು ರಾಧೆ ಅಣ್ಣನೇ. ಈ ಕೊಳಲನ್ನ ನಾನು ಮುರಿದೇ ಮುರಿತೀನಿ. ನನ್ನ ಕೈ ಈ ಕೊಳಲ್ ಕೆಳಗೆ ಸಿಕ್ಕೊಂಡಿದೆ. ರಾಧೆ ಏನಾದ್ರೂ ಮಾಡು, ನನಗಿದ್ರ ಭಾರ ತಡೆಯೋಕಾಗ್ತಿಲ್ಲ. ರಾಧೆ ಏನಾದ್ರೂ ಮಾಡು. ರಾಧೆ ನನ್ನ ಕೈ ಬಿಡಿಸು. ಮಾಯ, ಇದಂತೂ ಒಂದು ಬಿದ್ರಿನ ಕೊಳಲು. ಮತ್ತಿದನ್ನ ನಿನ್ನ ಬಲಶಾಲಿ ಅಣ್ಣಂಗೆ ಎತ್ತಕ್ಕಾಗ್ದಿದ್ರೆ ಇದಕ್ಕೆ ನಾನೇನ್ ಮಾಡ್ಲಿ? ರಾಧೆ, ಹೇಗಾದ್ರೂ ಮಾಡಿ ಮೊದ್ಲು ಈ ಕೊಳಲನ್ ಮೇಲೆತ್ತು. ಕೇಳಿಸ್ಕೊಂಡೆ ಅಲ್ವಾ ನೀನು? ನೀನೇ ತಗೋ ನಿನ್ ಕೊಳಲನ್ನ. ನನಗೇನ್ ಬೇಕಾಗಿಲ್ಲ ನಿನ್ ಕೊಳಲು. ಆದ್ರೆ ರಾಧೆ, ಒಮ್ಮೆ ನಾನು ನನ್ನ ಕೊಳಲು ತಗೊಂಡ್ರೆ ನಿನ್ನ ಅಣ್ಣ ಅದನ್ನ ಮುರಿಯೋದು ಹೇಗೆ? ಮತ್ತೆ ನೀನ್ ನನ್ಗೆ ಶಿಕ್ಷೆ ಕೊಡೋದು ಹೇಗೆ? ಬೇಕಾಗಿಲ್ಲ ನಿನ್ ಶಿಕ್ಷೆ ಕೊಡೋದು. ಬೇಗ ತಗೋ, ಎತ್ಕೋ ನಿನ್ ಕೊಳಲನ್ನ ನನ್ ಜಯದೇವ ಅಣ್ಣನ ಕೈಯಿಂದ. ಆಗ್ಲಿ ರಾಧೆ, ನೀನ್ ನನ್ಗೆ ಶಿಕ್ಷೆ ಕೊಡ್ತಿಲ್ವಾ? ನೀನ್ ಹೇಳ್ದಾಗೆ ಆಗ್ಲಿ. ಇಷ್ಟು ಹಗುರವಾಗಿದೆ ನನ್ ಕೊಳಲು. ಇಷ್ಟು ಸಣ್ಣ ಕೊಳಲನ್ನ ನಿಮ್ಗೆ ಎತ್ತಕ್ಕಾಗ್ಲಿಲ್ವಾ? ರಾಧೆ, ನನಗನ್ಸುತ್ತೆ ಈ ಶಿಕ್ಷೆ ಸರಿ ಇರ್ಲಿಲ್ಲ. ನಾವೀ ಕೃಷ್ಣಂಗೆ ಬೇರೆ ಶಿಕ್ಷೆನೆ ಕೊಡಬೇಕು. ಅಣ್ಣ, ನೀವೇನು ಮಾಡೋದ್ ಬೇಡ. ನನ್ಗೆ ಅರ್ಥ ಆಯ್ತು. ಈ ಗೊಲ್ಲಂಗೆ ನೀವೇನು ಶಿಕ್ಷೆ ಕೊಡ್ಬೇಕಾಗಿಲ್ಲ. ಕೃಷ್ಣ, ನಿನ್ ಕೊಳಲಲ್ಲಂತೂ ತುಂಬಾ ಶಕ್ತಿ ಇದೆ. ಒಂದ್ ವೇಳೆ ಅಂತ ಶಕ್ತಿ ನನ್ ಗದೆಗ್ ಬಂದ್ರೆ ನನಗ್ ಸಂತೋಷ ಆಗುತ್ತೆ. ಅಣ್ಣ, ಅದಂತೂ ಬಹಳ ಸ್ವಲ್ಪ. ಹಾಗಾಗೋಕೆ ನೀವು ಧರ್ಮದ ಕೆಲಸ ಮಾಡ್ಬೇಕು. ಧರ್ಮದ ಕೆಲ್ಸ? ಆ ಧರ್ಮದ ಕೆಲಸ ಮಾಡೋದಕ್ಕೆ ನನ್ನ ಈ ಕೊಳಲಿಗೆ ಇಷ್ಟು ಶಕ್ತಿ ಬಂದಿದೆ. ನೀನೇ ಹೇಳು ಕೃಷ್ಣ, ನಾನ್ ಏನ್ ಮಾಡ್ಬೇಕು? ವೃಂದಾವನದ ಜನರು ಒಂದು ಪರ್ವತದ ಪೂಜೆ ಮಾಡಿ ಅಧರ್ಮ ಮಾಡಕ್ ಹೊರಟಿದ್ದಾರೆ. ಒಮ್ಮೆ ನೀವು ಅವರನ್ನ ಆ ಪೂಜೆ ಮಾಡದೇ ಇರೋ ಹಾಗೆ ತಡೆದ್ರೆ ಅದಕ್ಕಿಂತ ದೊಡ್ಡ ಧರ್ಮದ ಕಾರ್ಯ ಏನಿರುತ್ತೆ? ಮತ್ತೆ ನಿಮ್ಮ ಮುದ್ಗಲನ್ನ ಶಕ್ತಿಶಾಲಿ ಆಗ್ಬಿಡತ್ತೆ. ಕೃಷ್ಣ, ನಾನ್ ರಾಧೆ ಕೆಲ್ಸ ಬಿಟ್ರೆ ಬೇರೆ ಯಾರ್ ಕೆಲ್ಸನೂ ಮಾಡಲ್ಲ. ಆದ್ರೆ ನನ್ಗೆ ಅರ್ಥ ಆಗಿದೆ, ನಿನ್ನಲ್ಲಿ ಖಂಡಿತ ಏನೋ ದೈವಿ ಶಕ್ತಿ ಇದೆ. ಅದಕ್ಕೆ ನಾನು ನಿನ್ ಮಾತನ್ನ ಖಂಡಿತ ಕೇಳ್ತೀನಿ. ಮತ್ ನನ್ ಗದೆನ ಶಕ್ತಿಶಾಲಿ ಮಾಡೇ ಮಾಡ್ತೀನಿ.
ಈ ಪರ್ವತನ ತುಂಡು ತುಂಡು ಮಾಡಿ ನಾಶ ಮಾಡ್ಬೇಕು. ಅಣ್ಣ ಯಾಕಂದ್ರೆ ಈ ಪರ್ವತ ಚೂರ್ ಚೂರಾದಾಗ ನಮಗೂ ಗೊತ್ತಾಗುತ್ತೆ ಇದ್ರ ಒಳಗಡೆ ಯಾವ ರಾಕ್ಷಸ ಶಕ್ತಿ ವಾಸ ಮಾಡಿದೆ ಅಂತ. ವಿಷ್ಣು ಪರಮಾವತಾರಿ ಶ್ರೀಕೃಷ್ಣ, ನೀನು ಯಾರನ್ನಾದ್ರೂ ಚೂರ್ ಚೂರ್ ಮಾಡೋದನ್ನ ಬಿಟ್ಟು ಇನ್ನೇನ್ ಮಾಡ್ತೀಯಾ? ನೀನು ಸಮುದ್ರ ಮಂಥನದ ಸಮಯದಲ್ಲೂ ನನಗೆ ಮೋಸನೇ ಮಾಡಿದ್ದೆ, ಮತ್ತೆ ಇವತ್ತು ಅದನ್ನೇ ಮಾಡ್ತಿದ್ದೀಯಾ? ನೀನು ಕೇವಲ ನಿನ್ನ ಭಕ್ತರು ಮತ್ತೆ ದೇವತೆಗಳಿಗೆ ಮಾತ್ರ ಸಹಾಯ ಮಾಡ್ತೀಯಾ. ಈಗ ಆ ಕಾರಣಕ್ಕೆ ನಾನಿಲ್ಲಿಗೆ ಬಂದಿದ್ದೀನಿ, ನಿನ್ನ ಭಕ್ತರನ್ನ ಅಂತ್ಯ ಮಾಡೋಕೆ, ಜೊತೆಗೆ ನಿನ್ಗೆ ನಿನ್ನ ತಪ್ಪನ್ನ ಅರ್ಥ ಮಾಡ್ಸೋಕೆ. ಅಣ್ಣ, ವೃಂದಾವನದ ಜನರು ಪರ್ವತದ ಪೂಜೆಗೆ ಬರ್ತಿದ್ದಾರೆ. ನಾನು ಜಯದೇವಣ್ಣನ ಕಳ್ಸಿದ್ದೀನಿ ಅವರನ್ನ ತಡೆಯೋದಿಕ್ಕೆ. ಆದ್ರೆ ಅವರು ಇಲ್ಲಿ ಬರೋದಕ್ಕೂ ಮುಂಚೆ ನಾವು ಈ ಪರ್ವತನ ಚೂರ್ ಚೂರ್ ಮಾಡ್ಬೇಕು. ಬನ್ನಿ ಗೆಳೆಯರೇ, ನಮ್ ಹತ್ರ ಕಡಿಮೆ ಸಮಯ ಇದೆ. ವೃಂದಾವನ ಜನರು ಇಲ್ಲಿಗೆ ಪೂಜೆ ಮಾಡೋಕ್ ಬಂದ್ಬಿಡ್ತಾರೆ. ಬನ್ನಿ. ಗೆಳೆಯರೇ, ಬೇಗ ಬೇಗ ಓಡಿರಿ. ಗುರುದೇವ, ಇಲ್ಲಿ ನೋಡಿ. ಗುರುದೇವ, ನಿಮ್ಮ ಆಜ್ಞಾನುಸಾರ ನಾನು ತಂದಿದ್ದೇನೆ ಸ್ವರ್ಣಕರ್ಕ. ಆದರೆ ಈ ಸ್ವರ್ಣಕರ್ಕದಲ್ಲಿ ನನಗೆ ಕರ್ಕಾಸುರನ ಯಾವ ವಿಶೇಷ ಶಕ್ತಿಯೂ ಕಾಣುತ್ತಿಲ್ಲ ಗುರುದೇವ. ಭಗವಂತ, ಗುರುದೇವ ಮುಳುಗೋದ್ರು ಅನ್ಸ್ತಿದೆ ಧ್ಯಾನದಲ್ಲಿ. ಅಣ್ಣ, ಬೇಗ ಮಾಡಿ. ಒಮ್ಮೆ ಅಮ್ಮ ಅಪ್ಪ ಬಂದ್ಬಿಟ್ರೆ ಆಗ ನಾವು ಈ ಪರ್ವತಕ್ಕೆ ಏನು ಮಾಡಕ್ ಬಿಡಲ್ಲ. ಗೆಳೆಯರೇ, ಬೇಗ ಹೊಡಿರಿ. ನಾವು ಚಿಕ್ಕಪ್ಪ ಚಿಕ್ಕಮ್ಮ ಬರೋದ್ರಲ್ಲಿ ಈ ಪರ್ವತನ ನಾಶ ಮಾಡ್ಬೇಕು. ಅಣ್ಣ, ಬೇಗ ಹೊಡಿ. ಕಂಸ, ನಿನ್ನ ಪರಮಾವತಾರಿ ಶ್ರೀಕೃಷ್ಣ ತನ್ನ ಮಾಯೆ ಆರಂಭಿಸಿದ್ದಾನೆ. ಅವನ ಪ್ರೇರಣೆಯಿಂದ ಎಲ್ಲ ಗೊಲ್ಲಬಾಲರು ಮಂದ್ರಾಚಲನನ್ನು ನಾಶ ಮಾಡತೊಡಗಿದ್ದಾರೆ. ಅಂದರೆ ಶೀಘ್ರಾತಿ ಶೀಘ್ರ ಈ ಕರ್ಕವನ್ನು ಕರ್ಕಾಸುರ ಮಾಡಬೇಕು. ಒಂದು ವೇಳೆ ಮಂದ್ರಾಚಲ ನಾಶವಾದರೆ ಆ ಕೂರ್ಮಾವತಾರಿಯನ್ನು ಕೊಲ್ಲುವ ನಮ್ಮ ಯೋಜನೆ ಅಸಫಲವಾಗುತ್ತದೆ. ಕಂಸ, ಈಗ ಸಮಯ ಬಂದಿದೆ. ಕರ್ಕನನ್ನು ಕರ್ಕಾಸುರ ಮಾಡಬೇಕು.
ಕರ್ಕ, ಇನ್ನು ಶೀಘ್ರವಾಗಿ ನೀನು ನಿನ್ನೆಲ್ಲ ಶಕ್ತಿ ಧಾರಣೆ ಮಾಡಿ ಕರ್ಕನಿಂದ ಕರ್ಕಾಸುರನಾಗಬೇಕು ಮತ್ತು ವಿಷ್ಣುವಿನ ಕೂರ್ಮಾವತಾರದ ಅಂತ್ಯ ಮಾಡಬೇಕು. ಪರ್ವತ, ಇಷ್ಟು ಕಡಿಮೆ ಸಮಯ ಉಳಿದಿದೆ, ಆದ್ರೆ ನೀನ್ ಇನ್ನೂ ಅರ್ಧ ಉಳ್ಕೊಂಡಿದ್ಯಾ. ಈಗ ನಿನಗ್ ತೋರ್ಸ್ಲೇಬೇಕು ಬಲರಾಮನ್ ಪೂರ್ತಿ ಬಲನ. ಕೃಷ್ಣ, ನನ್ಗನ್ಸುತ್ತೆ ನೀನ್ ಸತ್ಯ ಹೇಳ್ತಿದ್ದೆ ಅಂತ. ಈ ಪರ್ವತಕ್ಕಂತೂ ಏನು ಶಕ್ತಿನೇ ಇರ್ಲಿಲ್ಲ. ಒಂದ್ ವೇಳೆ ಈ ಪರ್ವತದ ಒಳಗೆ ಭಗವಂತ ವಿಷ್ಣು ವಾಸ ಮಾಡಿದಿದ್ರೆ ಇದು ಈ ರೀತಿ ನಾಶನೇ ಆಗ್ತಿರ್ಲಿಲ್ಲ. ಸತ್ಯ ಅಣ್ಣ. ಆದ್ರೆ ಕೃಷ್ಣ, ನನ್ಗನ್ಸುತ್ತೆ ಇದ್ರಲ್ಲಿ ಯಾವ ರಾಕ್ಷಸ ಶಕ್ತಿನೂ ಇಲ್ಲ ಅಂತ. ಇದ್ದಿದ್ರೆ ಆ ಶಕ್ತಿ ನಮ್ಗೆ ಖಂಡಿತ ಕಾಣ್ತಿತ್ತು. ಅಣ್ಣ, ನಾವೀ ಪರ್ವತನ ನಾಶ ಮಾಡ್ಬೇಕಿತ್ತು, ಅದನ್ನ ಮಾಡು ಆಯ್ತು. ಇದ್ರಲ್ಲಿ ರಾಕ್ಷಸ ಇದನೋ ಅಥವಾ ಇಲ್ವೋ, ಅದ್ರಿಂದ ಏನಾಗ್ಬೇಕು? ಅಣ್ಣ, ಮತ್ತಿಲ್ಲಿ ಅಮ್ಮ ಅಪ್ಪ ಬರೋದ್ರಲ್ಲಿ ನಾವಿಲ್ಲಿಂದ ಬೇಗ ಹೋಗ್ಲೇಬೇಕು. ಒಮ್ಮೆ ರಾಕ್ಷಸ ಇದ್ದಿದ್ರೆ ಆಗ ಇನ್ನೂ ಆನಂದ ಆಗ್ತಿತ್ತು. ಆದ್ರೂ ಹೋಗ್ಲಿ ಬಿಡು. ಸರಿ ಕೃಷ್ಣ, ನಡೀರಿ, ಎಲ್ಲ ನಡೀರಿ. ಬನ್ನಿ ಗೆಳೆಯರಿ. ಇದೇನಾಗೋಯ್ತು? ಚೂರ್ ಚೂರಾಗಿದ್ದ ಪರ್ವತ ಮತ್ತೆ ಸೇರ್ಕೊಳ್ತಾ ಇದೆ. ಅಣ್ಣ, ನನ್ ಸಂದೇಹ ನಿಜ ಆಗಿದೆ. ಹಾಗಂದ್ರೆ? ಅಂದ್ರೆ ಈ ಪರ್ವತ ರಾಕ್ಷಸನೇ ಮತ್ತೆ ತನ್ನ ರಾಕ್ಷಸ ಶಕ್ತಿಯಿಂದ ಪುನಃ ಒಂದಾಗಿದೆ. ಆದ್ರೆ ಕೃಷ್ಣ, ಹೀಗೂ ಆಗಿರ್ಬೋದಲ್ವಾ? ಈ ಪರ್ವತ ವಿಷ್ಣು ಭಗವಂತನ ರೂಪನೇ ಆಗಿದ್ರೆ, ಯಾಕಂದ್ರೆ ಚೂರಾದ್ಮೇಲೂ ಒಂದಾಗತ್ತಂದ್ರೆ ಯಾವುದೋ ದೈವಿ ಶಕ್ತಿಯಿಂದಲೇ ಸಾಧ್ಯ ತಾನೆ. ಈ ಪರ್ವತ ಭಗವಂತ ವಿಷ್ಣು ಅನ್ನೋ ಭ್ರಮೆ ಮೋಡಿ ಅಷ್ಟೇ. ಅದಕ್ಕಾಗಿ ನಮ್ಮೇಲೆ ಯಾವ ಪ್ರಹಾರನೂ ಮಾಡಕ್ ತಯಾರಿಲ್ಲ. ಕೃಷ್ಣ, ಎಲ್ಲ ನಿನ್ ಮಾತನ್ನ ಯಾವಾಗ್ಲೂ ಒಪ್ತೀವಿ, ಆದ್ರೆ ಅದ್ರ ಅರ್ಥ ನೀನ್ ಏನ್ ಯೋಚಿಸ್ತ್ಯೋ ಯಾವಾಗ್ಲೂ ನಿಜ ಅಂತಾನಾ? ಹಾ ಕೃಷ್ಣ, ಅಣ್ಣ ನಿಜ ಹೇಳ್ತಾ ಇದ್ದಾನೆ. ಇಂಥ ಚಮತ್ಕಾರ ಆ ಭಗವಂತ ವಿಷ್ಣುನೇ ಮಾಡಕ್ಕಾಗೋದು. ಅದಕ್ಕೆ ನಾವ್ ಈ ಪರ್ವತನ ಪೂಜೆ ಮಾಡ್ಲೇಬೇಕು ಅಲ್ವಾ ಗೆಳೆಯರೇ? ಹಾ ಗೆಳೆಯ ದಾಮ, ನೀನ್ ನಿಜ ಹೇಳ್ತಾ ಇದೀಯಾ. ಅಣ್ಣ, ನಾವೆಲ್ಲ ಸೇರ್ಕೊಂಡು ಇಲ್ಲಿ ನಡೆದಿದ್ ವಿಷಯನ ನಂದರಾಜ ಮತ್ತೆ ಯಶೋದೆ ಅಮ್ಮಂಗೆ ಹೇಳೋದು ಒಳ್ಳೇದು. ನೀನ್ ನಿಜ ಹೇಳ್ತಿದ್ಯಾ? ಬನ್ನಿ ಬನ್ನಿ ಎಲ್ಲಾರು. ಅಯ್ಯೋ ಗೆಳೆಯರೇ, ನನ್ ಮಾತಾದ್ರೂ ಕೇಳಿಸ್ಕೊಳ್ಳಿ ಗೆಳೆಯರೇ. ಅಣ್ಣ, ಈ ವಿಷಯದಲ್ಲಿ ನೀನಾದ್ರೂ ನನ್ ಮಾತಲ್ಲೇ ನಂಬಿಕೆ ಇಡು. ಕೃಷ್ಣ, ಈಗ ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕಾ?
ಮೊದ್ಲು ನಾವು ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ವೃಂದಾವನ ವಾಸಿಗಳ ಭಕ್ತಿ ಮತ್ತೆ ಶ್ರದ್ಧೆಯ ಪ್ರತೀಕ ಆಗಿರೋ ಈ ಪರ್ವತದ ಮೇಲೆ ಪ್ರಹಾರ ಮಾಡಿದ್ವಿ. ಆದ್ರೆ ಇನ್ನು ನಾವ್ ಯಾವ ತಪ್ಪು ಮಾಡೋಕ್ಕಾಗಲ್ಲ ಕೃಷ್ಣ. ನಡೀರಿ ಗೆಳೆಯರೇ. ಗೆಳೆಯರೇ ಗೆಳೆಯರೇ, ಅರ್ಥನೇ ಆಗ್ತಿಲ್ವಲ್ಲಪ್ಪ ಈ ಕಳ್ಳ ಪರ್ವತದ ನಿಜಾನ ನಾನು ಎಲ್ರ ಎದುರಿಗೆ ಹೇಗ್ ತರ್ಲಿ? ಪರಮಾವತಾರಿ ಶ್ರೀಕೃಷ್ಣ, ಈ ಬಾರಿ ನಿನ್ನ ಮಾಯೆ ಯಾವುದೇ ಕಾರ್ಯ ಮಾಡೋಕ್ಕಾಗಲ್ಲ. ಪೂರ್ತಿ ವೃಜಮಂಡಲ ನನ್ನ ವಿಷ್ಣುವಿನ ಅವತಾರ ಅಂತ ಅನ್ಕೊಂಡು ನನ್ನ ಪೂಜೆ ಮಾಡುತ್ತೆ. ಮತ್ತೆ ನಾನು ಅವರ ಸರ್ವನಾಶ ಮಾಡ್ತೀನಿ. ನಿನ್ನ ಭಕ್ತರ ಸರ್ವನಾಶ ನಿನ್ನ ಎದುರೇ ಆಗುತ್ತೆ. ಮತ್ತೆ ನೀನು ಏನೂ ಮಾಡೋಕ್ಕಾಗಲ್ಲ, ವಿಷ್ಣುವಿನ ಪರಮಾವತಾರಿ. ನಂದ್ರಾಣಿ ಹೇಳಿದರೆ ನಾವೆಲ್ಲರೂ ಸೇರ್ಕೊಂಡು ಪರ್ವತ ದೇವನ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕಂತೆ. ಅಷ್ಟ್ರಲ್ಲಿ ಅವರು ಊರಿನ ಉಳಿದ ಜನರನ್ನ ಅಲ್ಲಿ ಕರ್ಕೊಂಡ್ ಬರ್ತಾರಂತೆ. ಅದ್ರ ನಂತರನೇ ಪೂಜೆ ಶುರು ಆಗುತ್ತೆ. ಇದು ಸರಿಯಾದ್ದೆ. ಪರ್ವತರಾಜನ ಪೂಜೆಗೆ ಅಷ್ಟು ಸಮಯ ಅಂತೂ ಬೇಕಾಗುತ್ತೆ. ನಿಂತ್ಕೊಳ್ಳಿ ನೀವೆಲ್ಲ. ಪೂಜೆಗೆ ಹೋಗೋ ಹಾಗಿಲ್ಲ. ಜಯದೇವ, ನಿನಗ್ ಗೊತ್ತಿಲ್ವೇನು ಯಾರಾದ್ರೂ ಪೂಜೆ ಮಾಡ್ಬೇಕಾದ್ರೆ ತಡೆಯೋದು ದೊಡ್ಡ ಅಧರ್ಮ ಆಗುತ್ತೆ ಅಂತ? ಅಧರ್ಮನ ನೀವೆಲ್ರೂ ಮಾಡ್ತಾ ಇದ್ದೀರಾ. ಆ ಪರ್ವತದ ಪೂಜೆ ಬೇಡ. ಜಯದೇವ, ನಾವು ಪರ್ವತ ದೇವ್ರ ಪೂಜೆ ಮಾಡಕ್ಕೆ ಹೋಗ್ತೀವಿ. ನಾವು ನೋಡ್ತೀವಿ ನೀನ್ ಹೇಗ್ ತಡೀತ್ಯಾ ನಮ್ಮನ್ನ. ಯಾರು ಹೋಗೋ ಹಾಗಿಲ್ಲ. ನನ್ನ ಕ್ಷಮಿಸ್ಬಿಡಿ ಗೋಪಿಯರೇ, ಆದ್ರೆ ನನ್ ಗದೆನ ಶಕ್ತಿಶಾಲಿ ಮಾಡ್ಬೇಕಂದ್ರೆ ನಾನು ಈ ಧರ್ಮದ ಕೆಲ್ಸನ ಮಾಡ್ಲೇಬೇಕು. ನಂದರಾಣಿ, ನಂದರಾಣಿ, ಅಲ್ಲಿ ಜಯದೇವ. ಜಯದೇವ, ಏನಾಯ್ತು ಜಯದೇವನಿಗೆ? ಜಯದೇವ ನಮ್ಗೆ ಯಾರಿಗೂ ಪರ್ವತ ಪೂಜೆ ಮಾಡೋಕೆ ಬಿಡ್ತಾ ಇಲ್ಲ, ತಡೀತಾ ಇದ್ದಾನೆ. ನೀವಿಬ್ರು ನಡೀರಿ, ನೀವೇ ಮಾತಾಡಿರಿ. ಇಷ್ಟು ವರ್ಷದಿಂದ ನಾನು ಗುರುಕುಲದಲ್ಲಿ ಗದೆನ ಬಳಸೋ ಶಿಕ್ಷಣ ಪಡೆದಿದ್ದೀನಿ. ನೀವೆಲ್ರೂ ಈಗ ನನ್ನ ಮಾತು ಒಪ್ಪಿ ಇಲ್ಲ ಬಿಡಿ, ಆದ್ರೆ ಈ ಗದೆಯಂತೂ ನನ್ನ ಎಲ್ಲಾ ಮಾತು ಕೇಳುತ್ತೆ. ಜಯದೇವ, ಇದೇನ್ ಅನರ್ಥ ಮಾಡ್ತಿದ್ಯಾ ನೀನು? ಯಾಕೆ ಇವ್ರನ್ನ ಪರ್ವತ ದೇವರ ಪೂಜೆ ಮಾಡೋದ್ರಿಂದ ತಡೀತಿದ್ಯಾ? ಅಮ್ಮ, ಆ ಪರ್ವತ ರಾಕ್ಷಸ. ಅದ್ರ ಪೂಜೆ ಮಾಡೋದು ಅಧರ್ಮನೇ. ಅದಕ್ಕೆ ಧರ್ಮದ ಕೆಲಸ ಮಾಡ್ತಿದ್ದೀನಿ. ಜಯದೇವ, ಯಾರು ಹೇಳಿದ್ದು ಇದು ಧರ್ಮದ ಕಾರ್ಯ ಅಂತ? ಕೃಷ್ಣನೇ, ಮತ್ಯಾರು? ಯಾಕಂದ್ರೆ ಈ ವೃಂದಾವನದಲ್ಲಿ ಕೃಷ್ಣನ್ಗಿಂತ ಹೆಚ್ಚಾಗಿ ಧರ್ಮನ ಯಾರು ಕೂಡ ತಿಳಿದಿಲ್ಲ. ನೀನ್ ಏನ್ ಹೇಳ್ತಿದ್ಯಾ ಜಯದೇವ? ಅಲ್ಲ, ಕೃಷ್ಣ ನಿನ್ ಹತ್ರ ಹಾಗ್ಯಾಕೆ ಹೇಳ್ತಾನೆ? ಯಾಕಂದ್ರೆ ಧರ್ಮದ್ದು ಒಂದ್ ಕೆಲ್ಸ ಮಾಡಿದ್ರು ನನ್ ಗದೆಯಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೆ. ಮತ್ತಿದನ್ ಯಾರು ಹೇಳಿದ್ದು? ಕೃಷ್ಣನೇ, ಇನ್ಯಾರು? ನೋಡಿದ್ರ ನಂದ್ರಾಣಿ, ನಿಮ್ ಕಂದನ್ ಕಾರ್ಯನ ಯಾವ ಕಾರ್ಯನ ಅವ್ನ್ ಸ್ವತಃ ಮಾಡಕ್ಕಾಗ್ಲಿಲ್ವೋ ಅದನ್ನ ಜಯದೇವ್ನಿಂದ ಮಾಡಿಸ್ತಿದ್ದಾನೆ. ಅಣ್ಣ, ನಾನ್ ನಿಮ್ ಹತ್ರ ಹೇಳಿದ್ನಲ್ವಾ, ನೀವ್ ಹೀಗೆ ಆ ಗೊಲ್ಲನ್ ಮಾತನ್ನ ನಂಬಾರ್ದು ಅಂತ. ಅವ್ನ್ ಹೀಗೆ ಎಲ್ಲಾರ್ಗು ಮೋಸ ಮಾಡ್ತಾನೆ. ಮತ್ತೆ ನೀವು ಅವ್ನ್ ಪ್ರಭಾವದಲ್ಲಿ ಬಿದ್ಬಿಟ್ರಿ. ಹಾರಾದೆ, ನಾನು ಅವನ್ಗೆ ಶಿಕ್ಷೆ ಕೊಡಕ್ಕೆ ಹೋಗಿದ್ದು. ಆದ್ರೆ ಅರ್ಥನೇ ಆಗ್ತಾ ಇಲ್ಲ. ನಾನ್ ಯಾವಾಗ ನೀನ್ ಕೃಷ್ಣನ್ ಮಾತನ್ನ ಸ್ವೀಕಾರ ಮಾಡಿದ್ನೋ? ಏನಾಯ್ತು ರಾಧೆ? ಇವರೆಲ್ಲರೂ ಇಷ್ಟು ಚಿಂತಿಸ್ತಾ ನಿಂತಿರೋದಕ್ಕೆ? ಕಂದ, ನಾನು ಯಾವಾಗ್ಲೂ ನಿನ್ ತಪ್ಪುಗಳನ್ನ ಕ್ಷಮಿಸಿದ್ದೀನಿ, ಆದ್ರೆ ನಿನ್ ಈ ತಪ್ಪಿಗೆ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಅಮ್ಮ, ನೀನ್ ಯಾವ ತಪ್ಪಿನ ಬಗ್ಗೆ ಹೇಳ್ತಿದ್ಯಾ? ನಾನೇನು ಮಾಡೇ ಇಲ್ಲ. ಕೃಷ್ಣ, ಜಯದೇವ ನಮ್ಗೆಲ್ಲ ಹೇಳಿದಾನೆ. ನಿನಗ್ ಪರ್ವತರಾಜನ್ ಪೂಜೆ ಮಾಡೋಕ್ ಇಷ್ಟ ಇಲ್ಲ ಅಂದ್ರೆ ಮಾಡ್ಬೇಡ, ಆದ್ರೆ ಉಳ್ದವ್ರನ್ ಯಾಕೆ ತಡಿತಾ ಇದ್ಯಾ? ಅಮ್ಮ, ನಾನು ಯಾರ ಅಧಿಕಾರನೂ ಕಿತ್ಕೊಂಡಿಲ್ಲ. ಬದಲಿಗೆ ನಾನು ಎಲ್ರಿಗೂ ನಿಜ ಹೇಳ್ತಿದ್ದೀನಿ. ಕಂದ, ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮೆಲ್ರಿಗೂ ಸತ್ಯದ ಬಗ್ಗೆ ಪೂರ್ತಿ ಗೊತ್ತಿದೆ. ನೀನ್ ಇದೇ ಕ್ಷಣ ಈಗ್ಲೇ ಮನೆಗೆ ಹೋದ್ರೆ ಒಳ್ಳೇದು, ಇಲ್ಲಾಂದ್ರೆ ನಾನು ಯಾವತ್ತೂ ನಿನ್ ಜೊತೆ ಮಾತಾಡೋದಿಲ್ಲ. ಈಗ ನೀವೆಲ್ರೂ ಹೊರಡಿ, ಪೂಜೆ ಮಾಡೋಕ್ ವಿಳಂಬ ಆಗ್ತಿದೆ.
ಕೃಷ್ಣ, ನೀನಿವತ್ತೆಲ್ಲಾರೆದ್ರು ನನ್ ಜಯದೇವಣ್ಣಂಗೆ ಅವಮಾನ ಮಾಡಿದ್ಯಾ. ಇವತ್ತಿನ ನಂತರ ನಾನ್ ನಿನ್ನ ಹತ್ರ ಎಂದಿಗೂ ಮಾತಾಡೋದಿಲ್ಲ. ಬಾಣ್ಣ. ರದಿ, ರದಿ ನಿಂತ್ಕೋ ರದಿ. ನನ್ನ ಸಮಸ್ಯೆಯು ದೊಡ್ಡದು. ಈ ಸಾಧಾರಣವಾದ ಕರ್ಕ ಅಷ್ಟು ಯೋಗ್ಯ ಹೇಗೆ ಆಗುತ್ತದೆ? ವಿಷ್ಣುವಿನ ಕೂರ್ಮಾವತಾರದ ಅಂತ್ಯ ಮಾಡುವಷ್ಟು. ಕಂಸ, ಈ ಕರ್ಕಕ್ಕೆ ನಾವು ಜಗತ್ತಿನ ಸಂಪೂರ್ಣ ನಕಾರಾತ್ಮಕ ಶಕ್ತಿಯನ್ನು ಪ್ರದಾನ ಮಾಡಬೇಕು. ಕ್ಷಮೆ ಇರ್ಲಿ ಗುರುದೇವ, ಆದ್ರೆ ಆ ವಿಷ್ಣು ಇದನ್ನಲ್ಲ, ವಿಷ್ಣು ವಂಚಕ. ಅವನು ಜಗತ್ತಿನ ಸಂಪೂರ್ಣ ಪವಿತ್ರ ಶಕ್ತಿಗಳ ಕೇಂದ್ರ. ಅವನು ಈ ನಿಮ್ಮ ನಕಾರಾತ್ಮಕ ಕರ್ಕನ ರೆಪ್ಪೆ ಮುಚ್ಚೋದ್ರೊಳಗೆ ಪಟ್ಟಂತ ಸಾಯಿಸ್ತಾನೆ. ಭದ್ರಾಕ್ಷ, ವಿಷ್ಣು ನಕಾರಾತ್ಮಕ ಶಕ್ತಿಯನ್ನು ಮುಗಿಸಲು ಏತಕ್ಕಾಗಿ ಸಕ್ಷಮ ಆಗಿದ್ದೆಂದರೆ ಈಗ ಜಗತ್ತಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ವಿಭಜಿಸಿ ಹೋಗಿವೆ. ಅವನ್ನು ಒಗ್ಗಟ್ಟಾಗಿಸಿ ಒಮ್ಮೆ ನಾವು ಅದಕ್ಕೆ ಶರೀರ ಪ್ರದಾನಿಸಿದರೆ ಆ ವಿಷ್ಣುವಿನ ಎಲ್ಲಾ ಅವತಾರದ ಅಂತ್ಯ ಮಾಡಲು ನಾವು ಸಕ್ಷಮರಾದಂತೆ. ಅರ್ಥಾತ್ ಯಾವ ಪ್ರಕಾರ ಆ ಚಕ್ರಧಾರಿ ತನ್ನ ಸಂಪೂರ್ಣ ಸಕಾರಾತ್ಮಕ ಶಕ್ತಿಗಳ ಜೊತೆ ಪುನಃ ಕೂರ್ಮಾವತಾರ ಪಡೆವನೋ, ನಾವು ಈ ಕರ್ಕಾಸುರನನ್ನು ಸಂಪೂರ್ಣ ನಕಾರಾತ್ಮಕ ಶಕ್ತಿಗಳ ಜೊತೆ ನಿರ್ಮಾಣ ಮಾಡಬೇಕು. ಹಾ ಭಗವಂತ, ಅಶುಭ ಕಾರ್ಯಕ್ಕೆ ತಡ ಯಾಕೆ? ನಾವು ಜಗತ್ತಿನ ಸಂಪೂರ್ಣ ನಕಾರಾತ್ಮಕ ಶಕ್ತಿಯನ್ನ ಒಂದೇ ಕಡೆ ಸೇರಿಸಿ ಆಹ್ವಾನ ಮಾಡಿ ಕೂಡ್ಲೆ ಕರ್ಸೋಣ. ಈ ಕರ್ಕಾಸುರನ್ನ ನಿರ್ಮಾಣ ಮಾಡಿ ಕೂಡ್ಲೆ ಕೆಲಸ ಬೆಣ್ಣೆ ಮಾಡ್ಬಿಡೋಣ. ನೀನು ಕೂಡಲೇ ಅನುಷ್ಠಾನದ ಸಿದ್ಧತೆ ಮಾಡು ಭದ್ರಾಕ್ಷ. ಹಾ ಭಗವಂತ.